ಲೋಕಸಭೆ ಹೊಸ್ತಿಲಲ್ಲೇ ಕಾಂಗ್ರೆಸ್ ಆಪ್ ಜಟಾಪಟಿ, ಪಂಜಾಬ್ ಮುಖ್ಯಮಂತ್ರಿ ಮಾತಿಗೆ ಆಮ್ ಆದ್ಮಿ ಟೀಕೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಈ ಮುಂದಿನ ಜನ್ರೇಷನ್ ಅವ್ರು ಮಾತಾಡ್ಕೋತಾರಂತೆ, ಹಿಂದೆ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಇತ್ತು, ಆದರೆ ಈಗ ಅದಿಲ್ಲ ಅಂತ. ಅದೇ ಕಾಂಗ್ರೆಸ್ ಹೇಳೋರ ಪ್ರಕಾರ ಮುಂದಿನ ಜನ್ರೇಷನ್ ಅವ್ರು ಮಾತಾಡ್ಕೋತಾರಂತೆ, ಈ ಹಿಂದೆ ಆಮ್ ಆದ್ಮಿ ಅಂತ ಒಂದು ಪಾರ್ಟಿ ಇತ್ತು, ಅದರಲ್ಲಿ ಇರೋರೆಲ್ಲ ಜೈಲಲ್ಲೇ ಇದ್ದರು ಅಂತ. ಹಂಗನ್ಬಿಟ್ಟು ಅವ್ರೇನು ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ, ಮಾಡಿದ್ದೆಲ್ಲ ಬರೀ ಅಕ್ರಮ ಭ್ರಷ್ಟಾಚಾರ ಅಂತ. ಇದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಯ ನಡುವೆ ಆಗ್ತಿರುವಂಥ ವಾಗ್ಯುದ್ಧ. NDA ಸೋಲಿಸ್ತೀವಿ, BJP ದಬಾಕ್ತೀವಿ, ಮೋದಿ ಹ್ಯಾಟ್ರಿಕ್ ಹೋಗೋ ಓಟಿಗೆ ಬ್ರೇಕ್ ಆಗ್ತೀವಿ ಅಂತ ಸೇರ್ಕೊಂಡವ್ರಂತ INDA ಅಂದ್ಬಿಟ್ಟು ಆಪೋಸಿಷನ್ನರೆಲ್ಲ ಒಂದು ಒಕ್ಕೂಟ ಮಾಡ್ಕೊಂಡ್ರು. ಅದರಲ್ಲೇ ಇರುವಂಥ ಆಮ್ ಆದ್ಮಿ ಪಕ್ಷ, ಅರವಿಂದ್ ಕೇಜ್ರಿವಾಲ್ ಅವರು, ಅದರಲ್ಲೇ ಇರುವಂಥ ಕಾಂಗ್ರೆಸ್ಸು, ಇವರು ಇಂಡಿಯಾ ಮೈತ್ರಿಕೂಟದ ಮುಖ್ಯ ಪಕ್ಷಗಳು. ಇವ್ರುಗಳೇ ಕಿತ್ತಾಡ್ಕೊಳ್ತಿರುವ ಪರಿ ಇದು. ಆಮ್ ಆದ್ಮಿ ಪರವಾಗಿ ಮಾತಾಡಿರೋದು ಯಾರೋ ಲೋಕಲ್ ಅಲ್ಲ, ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು. ಭಗವಂತ್ ಮಾನ್ ಅವರು ಕೊಟ್ಟಂಥ ಹೇಳಿಕೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ನಡುವಿನ ಲೋಕಸಭಾ ಲೆಕ್ಕಾಚಾರಕ್ಕೆ ಮುಳುವಾಗುವಂಥ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಕಾಂಗ್ರೆಸ್ ಅವರು ಸುಮ್ಮನೆ ಕುಂತ್ಕೊಂಡಿಲ್ಲ, ಅವರು ಸರಿಯಾಗಿ ಕೊಟ್ಟವ್ರೆ. ದೆಹಲಿ ಮತ್ತು ಪಂಜಾಬ್ನಲ್ಲಿ ತಾಯಂದಿರು ತಮ್ಮ ಮಕ್ಕಳಿಗೆ ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವಿತ್ತು ಎಂದು ಒಂದು ಸಾಲಿನ ಕತೆ ಹೇಳಬಹುದು ಎಂದು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬೆಂಕಿ ಇಟ್ಟಂಗೆ ಆಗ್ಬಿಟ್ಟದೆ. ಅಯ್ಯೋ ದೇವರೇ, ನೆನ್ನೆ ಮೊನ್ನೆ ಉಟ್ಕೊಂಡಿರೋ ಆಮ್ ಆದ್ಮಿ ನಮ್ಮ ಬಗ್ಗೆನೇ ಮಾತಾಡ್ತೀರಾ? ಸ್ವಾತಂತ್ರ್ಯ ಪೂರ್ವದಿಂದ ಇರುವಂಥ ಪಕ್ಷ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಪಕ್ಷ, ಸ್ವಾತಂತ್ರ್ಯಕ್ಕಾಗಿ ಸಂಕಲ್ಪ ಮಾಡಿದಂಥ ಪಕ್ಷಕ್ಕೆ ಒಂದಾನೊಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು ಅಂತ ಹೇಳ್ತೀರಾ? ಹಂಗಾರೆ ಡೆಲ್ಲಿ ಮತ್ತು ಪಂಜಾಬ್ನ ತಾಯಂದಿರು ಆಮ್ ಆದ್ಮಿ ಬಗ್ಗೆ ಏನು ಮಾತಾಡ್ತಾರೆ ಗೊತ್ತಾ? ಮುಂಬರೋ ದಿನಗಳಲ್ಲಿ ಇದೇ ತಾಯಂದಿರು ಅಂದು ಒಂದು ಪಕ್ಷವಿತ್ತು, ಅವರ ನಾಯಕರೆಲ್ಲರೂ ತಿಹಾರ್ ಜೈಲಿನಲ್ಲಿದ್ದರು ಎಂಬ ಕತೆ ಹೇಳಲಿದ್ದಾರೆ. ಯಾವ ಪಕ್ಷದ 40% ನಾಯಕರು ಜೈಲಿನಲ್ಲಿದ್ದಾರೆ, ಉಳಿದವರು ಹೋಗಲು ತಯಾರಿದ್ದಾರೆ, ನೀವೇ ಹೇಳಿ ಎಂದು ಮಕ್ಕಳನ್ನು ತಾಯಂದಿರು ಪ್ರಶ್ನಿಸಬಹುದು ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟವ್ರೆ. ಎಸ್, ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ವಿರುದ್ಧ ಇಂಥ ಹೇಳಿಕೆಯನ್ನು ಕೊಟ್ಟಿರುವಂಥ ಕಾಂಗ್ರೆಸ್ ನಾಯಕ ಸಂದೀಪ್ ದೀಕ್ಷಿತ್, ಸ್ವಾಮಿ ನಿಮ್ಮ ತಂಟೆಗೆ ನಾವು ಬರಬಾರ್ದು, ನಮ್ಮ ತಂಟೆಗೆ ನೀವು ಬರಬೇಡಿ. ಇಬ್ಬರು ಒಟ್ಟಾಗಿ ಮಾಡಿದ್ರೆ ಲೋಕಸಭೆ, ಇಬ್ಬರು ಕಿತ್ತಾಡ್ಕೊಂಡು ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಗೆಲುವಿನ ಮಿತ್ರ ಪಕ್ಷ ಆಗೋದಿಲ್ಲ ಅನ್ನೋದನ್ನು ಅರ್ಥಕೋಬೇಕು. ಅದನ್ನು ಬಿಟ್ಟುಬಿಟ್ಟು ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು, ಒಂದು ಕಡೆ ಖರ್ಗೆ ಮುಖ್ಯಮಂತ್ರಿ ಆಗಬೇಕಂತ ಒಂದಷ್ಟು ಜನ, ಇನ್ನೊಂದು ಕಡೆ ಖರ್ಗೆ ಆಗಬಾರ್ದು ಅಂತ ಮತ್ತೊಂದಷ್ಟು ಜನ, ಇನ್ನೊಂದಷ್ಟು ಜನ ನಿತೀಶ್ ಕುಮಾರ್ ಆಗಬೇಕು ಅಂತ, ಹೀಗೆ ಏನೇನೋ ಲೆಕ್ಕಾಚಾರಗಳು INDA ಮೈತ್ರಿಕೂಟದಲ್ಲಿ. ಇವಾಗ ನೋಡ್ರೆ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿ BJPಗೆ ಒಂಥರ ಕಾಮಿಡಿ ಶೋ ಇದ್ದಂಗೆ ಆಗ್ಬಿಟ್ಟೈತೆ. ವೀಕ್ಷಕರೇ, INDA ಮೈತ್ರಿಕೂಟ ಯಶಸ್ಸನ್ನು ಸಾಧಿಸೋದು ಕಷ್ಟನಾ ಅಥವಾ ನಿಜಕ್ಕೂ ಸಾಧಿಸ್ತಾರಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.